झांसी तात्या तोपे रानी झांसी तात्या तोपे राणाची दिल्ली दरबार. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನೆಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ನಾನು ಇದ್ರ ಲಾಸ್ಟ್ ವೀಡಿಯೋ ಏನು ಬಿಟ್ಟಿದ್ದೆ ಅಂಡಮಾನ್ ಟ್ರಿಪ್ ಬಗ್ಗೆ, ಅದರಲ್ಲಿ ಅಂಡಮಾನ್ ಜೈಲ್ ಕೂಡ ಒಂದಾಗಿತ್ತು. ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಆ ಜೈಲನ್ನ ಯಾವಾಗ ಓಪನ್ ಮಾಡಿದ್ರು, ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೆ ನಿಮಗೆ. ಸೊ ಅದು ಈಗ ಮ್ಯೂಸಿಯಮಾಗಿ ಕನ್ವರ್ಟ್ ಆಗಿದೆ. ಸೊ ಅದೇ ಜೈಲನ್ನ ನೀವು ಮಾರ್ನಿಂಗ್ ಎಲ್ಲ ವಿಸಿಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಈವ್ನಿಂಗ್ ಟೈಮಲ್ಲಿ 5:30 ಮೇಲೆ ಅಲ್ಲಿ ನಿಮಗೆ ಲೈಟ್ ಆ್ಯಂಡ್ ಸೌಂಡ್ ಶೋ ಅಂತ ಮಾಡ್ತಾರೆ. ಅದು 3 ಶೋ ಇರುತ್ತೆ. 2 ಹಿಂದಿಲಿರುತ್ತೆ, 1 ಇಂಗ್ಲೀಷ್ನಲ್ಲಿ ಇರುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಶೋ ಇರುತ್ತೆ. ಅದು ನೀವು ಅಲ್ಲಿ ಕೂತ್ಕೊಳ್ಳೋದು ಮಾಡೋದು ಅದೆಲ್ಲ ಸೇರಿ ಟೋಟಲ್ 1 ಅವರ್ ಅವ್ರು ಲೆಕ್ಕ ತಗೋತಾರೆ. ಅದಕ್ಕೆ 300 ರೂಪಾಯಿ ಟಿಕೆಟ್ ಆಗುತ್ತೆ. ಸೊ ಇದನ್ನು ಖಂಡಿತ ಅಲ್ಲಿಗೆ ಹೋದವರು ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇದು ನೋಡಿ, ಇದು ಅಂಡಮಾನ್ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಹೋಗ್ತಾರೆ, ಹಾಗೂ ಅಲ್ಲಿನ ನಮ್ಮ ಪೊಲಿಟಿಕಲ್ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ವೀರ್ ಸಾವರ್ಕರ್ ಆಗಲಿ ಅಥವಾ ಬೇರೆ ಬೇರೆ ಸ್ವತಂತ್ರ ಹೋರಾಟಗಾರ ಆಗಲಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ, ಹಾಗೂ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾಹಿತಿ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಳ್ಕೊಂಡು ಅದೊಂದು ಹೇಗೆ ಅಂಡಮಾನ್ ಜೈಲು ಒಂದು ಹೇಗೆ ಕಟ್ಟಿದ್ರು, ಅದರಲ್ಲಿ ಏನೇನು ಜನಗಳ ಕಷ್ಟಗಳನ್ನ ಅನುಭವಿಸಿದ್ರು, ಹಾಗೂ ಹೇಗೆ ಅದು ಮ್ಯೂಸಿಯಮಾಗಿ ಕನ್ವರ್ಟ್ ಆಯಿತು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾರೆ. ಸೊ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ನೋಡ್ಬೋದು. ಸೊ ಹಾಗಾಗಿ ಇದೊಂದು ನಮಗೆ ಒಂದು ಮಾಹಿತಿಯಾಗಿ ಅಥವಾ ದೇಶಭಕ್ತಿ ಬಗ್ಗೆ ಒಂದು ಒಳ್ಳೆ ಸಂದೇಶ ಆಗಿರುತ್ತೆ. ಸೊ ಅದನ್ನ ನೋಡಿ ಅಂತ ಹೇಳ್ತೀನಿ. ಅಲ್ಲಿ ಮೊಬೈಲ್ ಅಷ್ಟು ಅಲೋಡ್ ಇರಲ್ಲ. ಸೊ ಆದರೂ ಒಂದು ಸ್ವಲ್ಪ ಎಷ್ಟು ತೆಗಿಯೋಕ್ಕಾಗುತ್ತೆ ಅಷ್ಟು ತಗೋಬೋದು ನೀವುಗಳು. ಒಂದು ಫೋಟೋ 2 ಥರ ಅದರಲ್ಲಿ ಒಂದು ಸ್ವಲ್ಪ ನಾನು ವೀಡಿಯೋ ತೆಗೆದಿದ್ದೆ. ಸೊ ಹಾಗಾಗಿ ನೀವು ಇದನ್ನ ನೋಡಿ, ನಿಮ್ಗೆ ಇಷ್ಟ ಆಗಿ ನೀವು ನೆಕ್ಸ್ಟ್ ಅಂಡಮಾನ್ ಟ್ರಿಪ್ ಹೋದಾಗ ದಯವಿಟ್ಟು ಇದನ್ನ ಮಿಸ್ ಮಾಡಬೇಡಿ. Where should I begin this tale of horror? This is a story of untold suffering, an epic of indomitable courage and selfless sacrifice. I am the spirit of all those people who by their lives and deeds transformed each particle of this. Ptolemy, the 2nd century Roman geographer, included these islands in the first map of the world, and named them Agamemnon, after the great god of good fortune. And so they came over the centuries to these golden shores, missionaries, pirates, mutinous sailors, soldiers of fortune and adventurers, out to try their luck. At the end of the 18th century, the East India Company sent Lieutenant Archibald Blair to establish a settlement on these islands. But his efforts came to naught. After the next 60 years or so, these islands were ignored and relegated to the backwaters of history. The silent waves of life would rise amid the natural beauty and the calm of the sea. With the rising sun, the birds would wake, and with the setting sun, all would Go, go!
क्षण 57 में मंगल पांडे की ललकार। जाओ भारत छोड़ो, जाओ अपने देश से बाहर हो। रानी झांसी ताकतों पे, रानी झांसी ताकतों पे, नानाजी दिल्ली दरबार। ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.